ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ. ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ದಿನಗಣನೆ ಆರಂಭ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಇಡೀ ಅಯೋಧ್ಯೆ ನವ ವಧುವಿನಂತೆ ಸಿಂಗಾರ ಮಾಡಲಾಗ್ತಿದೆ. ರಾತ್ರಿ ಆಗ್ತಿದ್ದ ಹಾಗೆ ಅಯೋಧ್ಯೆಯಲ್ಲಿ ಲೈಟಿನ ಜಗಮಗ ಬೆಳಕು ಶುರುವಾಗುತ್ತೆ. ಈ ಉತ್ತರ ಪ್ರದೇಶ ಸರ್ಕಾರ ಇಡೀ ಅಯೋಧ್ಯೆಯನ್ನ ಕಂಗೊಳಿಸುವಂತೆ ಲೈಟಿಂಗ್ ಮಾಡಿರುವಂತಹದ್ದು ನೋಡಬಹುದು. ನಾನೀಗ ರಾಮ್ ಕಿ ಪ್ಯಾಡಿಯಲ್ಲಿದ್ದೇನೆ. ರಾಮ್ ಕಿ ಪ್ಯಾಡಿಯಲ್ಲಿ ಯಾವ ರೀತಿಯಾದಂತಹ ಲೇಸರ್ ಲೈಟ್ ಹಾಗೂ ಬೆಳಕಿನ ವಿನ್ಯಾಸವನ್ನ ಮಾಡಿದ್ದಾರೆ ಅನ್ನುವಂತಹದ್ದನ್ನು ನೋಡಬಹುದು. ರಾಮ್ ಕಿ ಪ್ಯಾಡಿ ಒಂದು ಆಕರ್ಷಣೀಯ ಸ್ಥಳ ಅಯೋಧ್ಯೆಯಲ್ಲಿ. ಯಾರೇ ಅಯೋಧ್ಯೆಗೆ ಬಂದ್ರೆ ಶ್ರೀರಾಮಲಲ್ಲ ದರ್ಶನ ಪಡೆಯುವಂತಹ ಒಂದು ಸಾರ್ಥಕತೆ ಆದ್ರೆ ರಾಮ್ ಕಿ ಪ್ಯಾಡಿಗೆ ಬಂದು ಇಲ್ಲಿನ ಆನಂದವನ್ನ ಸವಿಯುವಂತಹದ್ದು ಮತ್ತೆ ಇಲ್ಲಿನ ಬೆಳಕನ್ನ ಸವಿದು ಆನಂದ ಪಡುವಂತಹದ್ದು ಇನ್ನೊಂದು ಸಾರ್ಥಕತೆ. ನೋಡ್ತಾ ಇರ್ಬೋದು ರಾಮ್ ಕಿ ಪ್ಯಾಡಿಯಲ್ಲಿ ಯಾವ ರೀತಿಯಾಗಿ ಲೇಸರ್ ಲೈಟ್ ಬೆಳಕಿನ ವಿನ್ಯಾಸವನ್ನ ಮಾಡಿದ್ದಾರೆ ಅಂತ. ಇನ್ನೇನು ಶ್ರೀರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಇಡೀ ರಾಮ್ ಕಿ ಪ್ಯಾಡಿಯನ್ನ ಸಂಪೂರ್ಣವಾಗಿ ದೀಪಾಲಂಕಾರದಿಂದ ವಿನ್ಯಾಸಗೊಳಿಸಲಾಗ್ತಿದೆ. ಅದ್ರ ಜೊತೆಗೆ ಲೇಸರ್ ಲೈಟಿನ ವಿನ್ಯಾಸವನ್ನು ಕೂಡ ಮಾಡಲಾಗಿದೆ. ಇಡೀ ಅಯೋಧ್ಯೆಯಾದ್ಯಂತ ಇದೇ ರೀತಿಯಾದಂತಹ ಬೆಳಕಿನ ವಿನ್ಯಾಸವನ್ನ ಕೂಡ ಮಾಡಿರುವಂತಹದ್ದು. ಮುಖ್ಯವಾಗಿ ರಾಮ್ ಕಿ ಪ್ಯಾಡಿ ಅಂತಂದ್ರೆ ಸರಾಯು ತಟದಲ್ಲಿರ್ತಕ್ಕಂತಹ ಈ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಯಾರೇ ಅಯೋಧ್ಯೆಗೆ ಬಂದ್ರು ಸಂಜೆ ಆಗ್ತಿದ್ದ ಹಾಗೆ ಈ ಒಂದು ಪ್ರದೇಶಕ್ಕೆ ಬರ್ತಾರೆ. ಇಲ್ಲಿ ಲೈಟಿಂಗ್ ಇರುತ್ತೆ. ಅದ್ರ ಜೊತೆಗೆ ರಾಮಾಯಣವನ್ನ ಚಿತ್ರಿಸುವಂತಹ ಕಥನಕಗಳನ್ನು ಬಿಂಬಿಸುವಂತಹ ದೃಶ್ಯ ವೈಭವ ಕೂಡ ಇಲ್ಲಿ ಇರುತ್ತೆ. ಅದ್ರ ಜೊತೆಗೆ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಇಲ್ಲಿ ಕುಳಿತುಕೊಂಡು ಈ ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳಿಕ್ಕೆ ಇಲ್ಲಿ ಬರ್ತಾರೆ. ಒಂದು ಅಯೋಧ್ಯೆಯಲ್ಲಿ ಇದೊಂದು ಪ್ರಮುಖ ಆಕರ್ಷಣೀಯ ಕೇಂದ್ರ ಆಗಿದೆ. ಮತ್ತೆ ಹೆಚ್ಚು ಹೆಚ್ಚು ಪ್ರವಾಸಿಗರನ್ನ ಸೆಳೆಯಲಿಕ್ಕೂ ಕೂಡ ಈ ಒಂದು ಲೇಸರ್ ಲೈಟ್ ಶೋ ಬಹಳಷ್ಟು ಸಹಾಯಕವಾಗ್ತಿದೆ. ಮುಖ್ಯವಾಗಿ ಇನ್ನು ಅಯೋಧ್ಯೆಯಲ್ಲಿ ಇದೇ ರೀತಿಯಾದಂಥ ಲೇಸರ್ ಲೈಟ್ ಶೋಗಳು ಇನ್ನೂ ಸತತವಾಗಿ 7-8 ದಿವಸಗಳ ಕಾಲ ನಡೆಯುತ್ತೆ. ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗೋವರೆಗೂ ಕೂಡ ಇಡೀ ಅಯೋಧ್ಯೆಯಾದ್ಯಂತ ಇದೇ ರೀತಿಯಾಗಿ ಬೆಳಕಿನ ವೈಭವ ಕಾಣುತ್ತೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.